ವಿಠ್ಠಲ ರುಕುಮಾಯಿ ಜ್ಯೋತಿಷ್ಯಾಲಯಕ್ಕೆ ಸ್ವಾಗತ ಸುಸ್ವಾಗತ. ಸವಿತಾ, ಸ್ತ್ರೀ, 15 ಫೆಬ್ರವರಿ 1987, 8 ಗಂಟೆ 30 ನಿಮಿಷ ಬೆಳಗ್ಗೆ ಬೆಂಗಳೂರಲ್ಲಿ ಜನನ. ಪೂರ್ವ ಫಲ್ಗುಣಿ ನಕ್ಷತ್ರ, ಸಿಂಹ ರಾಶಿ, ಮೀನ ಲಗ್ನದಲ್ಲಿ ಜನನ. ಸವಿತಾ ನೋಡಿ, ಸವಿತಾ ಅವರೇ, ನೀವು ತೈತಿಲಿ ಯೋಗದಲ್ಲಿ ಹುಟ್ಟಿದ್ದೀರಾ. ಈ ಯೋಗ ಅಷ್ಟು ಹೇಳ್ಕೊಳ್ಳೋಷ್ಟು ಒಳ್ಳೆಯ ಯೋಗ ಅಲ್ಲ. ದಯವಿಟ್ಟು ತಾವು ಗೋಮುಖ ಪ್ರಸವ ಪೂಜೆ ಮಾಡಿಸ್ಕೊಳ್ಳಿ. ಹೌದು, ಆಟೋಮೆಟಿಕ್ಕಾಗಿ ಗೋಮುಖ ಪ್ರಸವ ಪೂಜೆ ಮಾಡಿಸ್ಕೊಂಡ್ರೆ ನೀವು 100% ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಹೌದು, ಆಲ್ಮೋಸ್ಟ್ ಆಲ್ ಅರ್ಧ ಪ್ರಾಬ್ಲಮ್ ಸಾಲ್ವ್ ಆಗೋದೇ ಈ ತೈತಿಲಿ ಅತಿಗಂಡ ಯೋಗ. ಕರ್ಣ ತೈತಿಲಿ ಅತಿಗಂಡ ಯೋಗ ಒಳ್ಳೇದಲ್ಲ. ಅತಿಗಂಡ ಯೋಗ ನೋಡಿ, ತೈತಿಲಿನೂ ಒಳ್ಳೇದಲ್ಲ, ಇದೂ ಒಳ್ಳೇದಲ್ಲ. ಅತಿಗಂಡ ಯೋಗ. ಸೊ ಗಂಡಾಂತರಕ್ಕೆ ಬೀಳ್ತೀರಿ, ಸಾಲಕ್ಕೆ ಬೀಳ್ತೀರಿ, ಕಷ್ಟಕ್ಕೆ ಬೀಳ್ತೀರಿ, ವಿವಾದಗಳಿಗೆ ಗುರಿ ಹಾಕ್ತೀರಿ, ಅಪವಾದ ಹೊತ್ಕೋತೀರಿ. ಅತಿಗಂಡ ಯೋಗ ಜೀವನದಲ್ಲಿ ನೆಮ್ಮದಿ ಇರೋದಿಲ್ಲ. ಹೇಳ್ಕೊಳ್ಳುವಂಥ ಪ್ರಾಬ್ಲಮ್ಸ್ ಅಷ್ಟು ಕಷ್ಟಕ್ಕೆ ಬೀಳ್ತೀರಿ. ದಯವಿಟ್ಟು ಅತಿಗಂಡ ಹಾಗೂ ಅತಿಗಂಡ ಯೋಗದ ನೀವೇನು ಮಾಡಬೇಕು? ಗೋಮುಖ ಪ್ರಸವ ಪೂಜೆ ಮಾಡ್ಕೋಬೇಕು. ದಯವಿಟ್ಟು ಮಾಡ್ಕೊಳ್ಳಿ, ಸರಿನಾ? ಬನ್ನಿ. ಹಾಗಾದರೆ ಜಾತಕ ಏನು ಹೇಳುತ್ತೆ? ನೋಡಿ, 1 ನೀವು, ನಿಮ್ಮ ವ್ಯಕ್ತಿತ್ವ, 2 ವ್ಯವಹಾರ, 3 ಪರಾಕ್ರಮ, 4 ನಿಮ್ಮ ತಾಯಿ ಹಾಗೂ ಪ್ರಾಪರ್ಟಿ, 5 ವಿದ್ಯೆ, 6 ಕಷ್ಟಗಳು, 7 ದಾಂಪತ್ಯ, 8 ಶತ್ರು, 9 ಭಾಗ್ಯ, 10 ಕೆಲಸ, 11 ಲಾಭ, 12 ವಿದೇಶಿ ಪ್ರಯಾಣ. ಯಾವುದೇ ಗ್ರಹ ಇಲ್ಲದು 0 to 6 ಆಗಲಿ ಅಥವಾ 24 to 29 ಆಗಲಿ ಇದ್ರೆ ಲಾಭ ಸಿಗಲ್ಲ. 6ರಿಂದ 24 ಇರಬೇಕು. ಯಾಕಂದರೆ 0 to 6 ಅಂದರೆ 0 to 10 ಇಯರ್ಸ್ ಅಂತ ಅರ್ಥ. 24 to 29 ಅಂದರೆ 65ರಿಂದ 100 ವರ್ಷ ಅಂತ ಅರ್ಥ. 6ರಿಂದ 24 ಅಂದರೆ 15ರಿಂದ 60 ವರ್ಷ ಅಂತ ಅರ್ಥ. ಇದನ್ನು ನಾವು ಬಾಲ್ಯಾವಸ್ಥೆ ಅಂತ ಕರೆದ್ರೆ, ಇದನ್ನು ವೃದ್ಧಾಪ್ಯಾವಸ್ಥೆ ಅಂತ ಕರಿತೀವಿ, ಇದನ್ನು ಯೌವನಾವಸ್ಥೆ ಅಂತ ಕರಿತೀವಿ. ಯೌವನಾವಸ್ಥೆಯಲ್ಲಿ ಯಾವುದೇ ಗ್ರಹ ಇರಲಿ 100ಕ್ಕೆ 100 ಒಳ್ಳೆ ಫಲ ಕೊಡುತ್ತೆ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಆದರೆ ಉಚ್ಚ ನೀಚ ರಾಹು ಕೇತು ಈ ರೂಲ್ಸ್ ಅಪ್ಲೈ ಆಗೋದಿಲ್ಲ. ನೋಡಿ, ಇಲ್ಲಿ 1, 4, 7, 10 ಕೇಂದ್ರ, 2 ಧನೇಶ, 11 ಲಾಭೇಶ, 1, 5, 9 ತ್ರಿಕೋಣ ಆದರೆ 6, 8, 12 ಭಾರಿ ಕೆಟ್ಟ ಸ್ಥಾನಗಳು. 3 50-50, ಒಳ್ಳೆಯದು ಮಾಡ್ಬೋದು, ಕೆಟ್ಟದ್ದು ಮಾಡ್ಬೋದು. ಹೌದು, ಬನ್ನಿ. ಹಾಗಾದರೆ ಗ್ರಹಗಳ ಸ್ಥಿತಿಯನ್ನು ತಿಳ್ಕೊಳ್ಳೋಣ. ವಕ್ರಿಯೂ ಇಲ್ಲ, ಉಚ್ಚನೂ ಇಲ್ಲ, ನೀಚನೂ ಇಲ್ಲ, ಅಸ್ತಂಗತನೂ ಇಲ್ಲ. ಹೌದು, ಬನ್ನಿ. ಗುರು ಮತ್ತು ರಾಹು, ಗುರು ಚಾಂಡಾಲ ದೋಷ ಹಾಕುತ್ತೆ ಅಂತ ಹೇಳ್ತೀರಿ. ಇಲ್ಲ, ಬಟ್ ಇಲ್ಲಿ ರಾಹು ನಿಮ್ಮನ್ನು ಸ್ವಲ್ಪ ಕೆಟ್ಟ ಮನಸ್ಸಿನವರು ಅಥವಾ ಕೆಟ್ಟ ಗುಣದವರನ್ನಾಗಿ ಮಾಡ್ತಾನೆ. ಆದರೆ ಗುರು ನಿಮ್ಮಿಂದ ಆಟವನ್ನು ನಡೆಯುವುದಿಲ್ಲ. ಹಾಗಂತ ನೀವು ರಾಹುನ ಅಷ್ಟು ಕನ್ಸಿಡರ್ ಮಾಡಬೇಕು. 1ನೇ ಮನೆಯಲ್ಲಿ ರಾಹು, 4ನೇ ಮನೆಯಲ್ಲಿ ಯಾರಿಲ್ಲ, 7ನೇ ಮನೆಯಲ್ಲಿ ಕೇತು, 10ನೇ ಮನೆಯಲ್ಲಿ ವಿರೋಧಿ ಶುಕ್ರ. ಹೆಂಗೆ ಅಂದರೆ, ಮೀನ ಲಗ್ನದ ಯೋಗಕಾರಕ ಗ್ರಹ 1ನೇದೇ ಗುರು, 2ನೇದು ಬಂದ್ಬಿಟ್ಟು ಬುಧ, 3ನೇದು ಬಂದು ಕುಜ, 4ನೇದು ಬಂದ್ಬಿಟ್ಟು ಚಂದ್ರ, ತಾತ್ಕಾಲಿಕ ಮಿತ್ರ ಸೂರ್ಯ. ರಾಹು ಕೇತು ಅತಿ ದೊಡ್ಡ ವಿರೋಧಿಗಳು. ಎಲ್ಲಕ್ಕಿಂತ ದೊಡ್ಡ ವಿರೋಧಿ ಶುಕ್ರ ಹಾಗೂ ಶನಿ. ನೋಡಿ, ಕೇಂದ್ರದಲ್ಲಿ ಇದು 1ನೇ ಭಾವ, ಇದು 4ನೇ ಭಾವ, ಇದು 7ನೇ ಭಾವ, ಇದು ಕೇಂದ್ರ. ಕರೆಕ್ಟಾ? ಕೇಂದ್ರದಲ್ಲಿ 1 ರಾಕ್ಷಸ ಗ್ರಹ, 2 ರಾಕ್ಷಸ ಗ್ರಹ, 3 ವಿರೋಧಿ. ಇದನ್ನ ಕಾಳ ಸರ್ಪ ದೋಷ ಅಂತ ಕರಿತೀವಿ ನಾವು. ಬಹಳ ಕೆಟ್ಟರಿದು. ಅತಿಗಂಡ ಯೋಗ, ಕಾಳ ಸರ್ಪ ದೋಷ ನಿಮ್ಮನ್ನ ಜೀವನದಲ್ಲಿ 6ಕ್ಕೆ ಏರಕ್ಕೆ ಬಿಡಲ್ಲ, 3ಕ್ಕೆ ಇಳಿಯಕ್ಕೆ ಬಿಡಲ್ಲ.
ಎಷ್ಟೇ ಕಷ್ಟಪಡಿ ನೆಮ್ಮದಿಯ ಬದುಕು ಬಹಳ ಕಷ್ಟ ಆಗುತ್ತೆ. ನೆಮ್ಮದಿಯ ಬದುಕು ಬಹಳ ಕಷ್ಟ ಆಗುತ್ತೆ, ಚಿಂತೆಗೀಡಾಗ್ತೀರಿ. ಯಾರು ಸಕ್ಸಸ್ಫುಲ್ ಇರೋದಿಲ್ಲ ನಿಮ್ಮ ಮನೆಯಲ್ಲಿ, ಅನ್ಸಕ್ಸಸ್ಫುಲ್ ಆಗಿರ್ತೀರಿ. ಕಾರಣ ಕಾಲಸರ್ಪದೋಷ. ದಯವಿಟ್ಟು ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ ಮನೆಯಲ್ಲಿ. ನೀವು ನಾಗ ಪ್ರತಿಷ್ಠಾಪನೆ ಮಾಡ್ಕೊಂಡಿದ್ದೇ ಕರೆ ಆದರೆ 100ಕ್ಕೂ 100 ಒಳ್ಳೆ ಫಲವನ್ನು ಪಡಿತೀರಿ. ದಿನನಿತ್ಯ ನಾಗನಿಗೆ ಅಶ್ಲೇಷ ಮತ್ತು ವಾಸುಕಿ ಅಂತ ಅವರಿಬ್ಬರಿಗೂ ನೀವು ದಿನನಿತ್ಯ ಅರಿಶಿನ ಲೇಪನ ಮಾಡಕತ್ತಂದ್ರೆ ಆಟೋಮೆಟಿಕ್ ಆಗಿ ಅವ್ರ ಪ್ರಭಾವವನ್ನು ಕಡಿಮೆ ಮಾಡ್ತಾರೆ. ಕಾಳ ಸರ್ಪದೋಷದಿಂದ ಮುಕ್ತ ಆಗ್ತೀರಿ. ಇಲ್ಲ ಅಂದ್ರೆ ಬಹಳ ತೊಂದರೆಗೀಡಾಗ್ತೀರಿ, ಬಹಳ ನೋವನ್ನು ಅನುಭವಿಸ್ತೀರಿ. ವಿಪರೀತ ಸಾಲ, ಅಪವಾದ, ವಿವಾದ ಇವೇ ಆಗುತ್ತೆ ಕತೆ. ಬರೀ ದಿನ ಏನಪ್ಪಾ ನಾವು ಉದ್ಧಾರಕ್ಕೆ ನಿಲ್ಲೋ ಅನ್ನೋ ಪರಿಸ್ಥಿತಿ ಬಂದ್ಬಿಡ್ತೀವಿ. ದಯವಿಟ್ಟು ಈ ಕೆಲಸ ಮಾಡ್ಕೊಳ್ಳಿ. ಹೌದು ಬನ್ನಿ, ಗುರು ಸ್ವಗ್ರಿಯಾಗಿದ್ದೇನೆ. ದಯವಿಟ್ಟು 7 ಕ್ಯಾರೆಟ್ ಮಾಣಿಕ್ಯವನ್ನು ಹಾಕೊಳ್ಳಿ. ಏಳು ಕ್ಯಾರೆಟ್ ಮಾಣಿಕ್ಯವನ್ನು ಹಾಕೊಳ್ಳಿ. ನೋಡಿ, ಪಂಚಮಹಾಪುರುಷ ರಾಜಯೋಗ 5 ಗ್ರಹಗಳಿಂದ ಆಗುತ್ತವೆ. ಯಾವ? ಬುಧ, ಶುಕ್ರ, ಕುಜ, ಗುರು ಹಾಗೂ ಶನಿ. ಶನಿದು ಸಸಾ ಮಹಾಪುರುಷ ರಾಜಯೋಗ ಅಂದ್ರೆ ಬುಧಂದು ಭದ್ರ ಮಹಾಪುರುಷ ರಾಜಯೋಗ, ಶುಕ್ರನದು ಮಾಲಿವ್ಯ ಮಹಾಪುರುಷ ರಾಜಯೋಗ ಅಂದ್ರೆ ಕುಜದ್ದು ರುಚಕ ಮಹಾಪುರುಷ ರಾಜಯೋಗ. ನಿಮ್ದು ಇಲ್ಲಿ ಹಂಸ ಮಹಾಪುರುಷ ರಾಜಯೋಗ ಬರುತ್ತೆ. ಹಂಸ ಮಹಾಪುರುಷ ರಾಜಯೋಗ ಬರುತ್ತೆ. ದೊಡ್ಡ ರಾಜಯೋಗ ಇದು. ಹಂಸ ಮಹಾಪುರುಷ ರಾಜಯೋಗ ದೊಡ್ಡ ಮಹಾಪುರುಷ ರಾಜಯೋಗ. ಒಳ್ಳೆ ಕ್ಯಾರೆಕ್ಟರ್, ಹಿರಿಯರಿಗೆ ಬಹಳ ಗೌರವ, ಚಿಕ್ಕವ್ರನ್ನ ಬಹಳ ಪ್ರೀತಿ, ನಡತೆ ಸನ್ನಡತೆ ಆಗಿರುತ್ತೆ, ಒಳ್ಳೆ ಕ್ಯಾರೆಕ್ಟರ್ ಇರುತ್ತೆ. ಹೌದು, ದೇವರಲ್ಲಿ ವಿಪರೀತ ಭಕ್ತಿ, ಆಧ್ಯಾತ್ಮಿಕ ಚಿಂತನೆ, ಈ ರೀತಿ ಒಳ್ಳೆ ದೊಡ್ಡ ಇವು. ನೋಡಿ, ನೀವು ಎಲ್ಲೋ ಇರಬೇಕಾಗಿತ್ತು ಸವಿತಾ ಅವರೇ, ಬಹಳ ಉನ್ನತ ಸ್ಥಾನದಲ್ಲಿ ಇರಬೇಕಾಗಿತ್ತು. ರಾಹು ನಿಮ್ಮನ್ನು ಕೆಡಿಸಿಬಿಟ್ಟಿದ್ದಾನೆ. 100% ಅಲ್ಲ 40% ಕೆಡಿಸಿದ್ದೇ ರಾಹು. ಹೌದು, ನೀವು ಎಲ್ಲೋ ಎಷ್ಟೋ ಎತ್ತರ ಮಟ್ಟಕ್ಕೆ ಬೆಳಿಬೇಕಾಗಿತ್ತು. ಹಂಸ ಮಹಾಪುರುಷ ರಾಜಯೋಗ ದೊಡ್ಡ ರಾಜಯೋಗ. ಬಹಳ ಬೆಳೀತಾರೆ. ಹೆಚ್ಚಾಗಿ ಟೀಚರ್ಸ್ ಆಗಿರ್ತಾರೆ, ಹೆಚ್ಚಾಗಿ ಪ್ರೊಫೆಸರ್ಸ್ ಆಗಿರ್ತಾರೆ, ಹೆಚ್ಚಾಗಿ ಲೆಕ್ಚರರ್ಸ್ ಆಗಿರ್ತಾರೆ, ಇಲ್ಲ ಸ್ಕೂಲು ಕಾಲೇಜ್ ನಡೆಸ್ತಿರ್ತಾರೆ. ಹಂಸ ಮಹಾಪುರುಷ ರಾಜಯೋಗ ಈ ಕ್ಯಾರೆಕ್ಟರ್ಗೆ ಬರ್ತಾರೆ ಅವರು. ಯಾರ ಜಾತಕದಲ್ಲಿ ಹಂಸ ಮಹಾಪುರುಷ ರಾಜಯೋಗ ಆಗುತ್ತೋ ಅವರು ಹೆಚ್ಚಾಗಿ ಬೋಧನೆ ಅಂದ್ರೆ ಟೀಚರ್, ಸ್ಪಿರಿಚುವಲ್ ಲೈಫು ಬಹಳ. ರಾಹು ನಿಮ್ಮನ್ನ ಅಲ್ಲಿ ಅಡ್ಡಗಟ್ಟಿದ್ದಾನೆ, ನಿಮ್ಮನ್ನ ಬೆಳೆಯಕ್ಕೆ ಬಿಡ್ತಾ ಇಲ್ಲ, ನಿಮ್ಮನ್ನ ಕುಗ್ಗಿಸ್ಬಿಟ್ಟಿದ್ದಾನೆ. ದಯವಿಟ್ಟು ನಾಗರನ್ನ ಅರ್ಥ ಮಾಡ್ಕೊಳ್ಳಿ, ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ. ಅಲ್ಲಿ ಆಟೋಮೆಟಿಕ್ ರಾಹು ಶಾಂತಿ ಆಗಿಬಿಟ್ರೆ 7 ಕ್ಯಾರೆಟ್ ನೀವು ಪುಷ್ಯರಾಗಿ ಹಾಕೊಳ್ಳಿ. ನನ್ನ ಹತ್ರ ಸಿಗುತ್ತೆ, ನಾನು 9 ದಿನ ಪೂಜೆ ಮಾಡಿಕೊಡ್ತೇನೆ. ಶಕ್ತಿ ತುಂಬಿ 100% ವರ್ಕೌಟ್ ಆಗುತ್ತೆ. ಹೌದು, ಯಾರ ಜಾತಕದಲ್ಲಿ ಹಂಸ ಮಹಾಪುರುಷ ರಾಜಯೋಗ ಆಗುತ್ತೋ ಒಳ್ಳೆ ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಯಶಸ್ಸು, ಆರೋಗ್ಯ, ಐಶ್ವರ್ಯ, ಕೀರ್ತಿ, ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸುವುದರಿಂದ ಒಳ್ಳೆ ಸಂಪತ್ತು, ಒಳ್ಳೆ ಐಶ್ವರ್ಯ, ಒಳ್ಳೆ ಪ್ರಾಪರ್ಟಿ, ಒಳ್ಳೆ ಜ್ಞಾನ, ವಿದ್ಯೆ, ಬುದ್ಧಿ, ಒಳ್ಳೆ ದಾಂಪತ್ಯ ಹಾಗೂ ಒಳ್ಳೆ ಗಂಡ ಮಕ್ಕಳು, ಯಶಸ್ಸು, ಕೀರ್ತಿ, ಸಾಧನೆ, ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ, ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳೋದಲ್ಲದೆ ಮಾನ, ಪ್ರತಿಷ್ಠೆ, ಅಂತಸ್ತು, ಸಂಪತ್ತು, ಯಶಸ್ಸು, ಕೀರ್ತಿ ಹಾಗೂ ಆರೋಗ್ಯ, ಆಯುಷ್ಯವನ್ನು ಕೊಟ್ಟು ನಿಮ್ಮನ್ನು ಎತ್ತರ ಸ್ಥಾನದಲ್ಲಿ ಇಟ್ಟಿರ್ತಾನೆ. ಬಹಳ ಬಹಳ ಚಂದ ಬರೆದಿದ್ದಾರೆ ವಾಲ್ಮೀಕಿ ಮಹರ್ಷಿಗಳು ಈ ಹಂಸ ಮಹಾಪುರುಷ ರಾಜಯೋಗದ ಬಗ್ಗೆ. ಹೌದು, ಬಹಳ ಚಂದ ಬರೆದಿದ್ದಾರೆ. ಹಂಸ ಮಹಾಪುರುಷ ರಾಜಯೋಗದ ಬಗ್ಗೆ ಒಂದು 3 ಪೇಜ್ ಆಗುತ್ತೆ, ಅಷ್ಟೇ ಚೆನ್ನಾಗಿ ಬರೆದಿದ್ದಾರೆ. ನಿಜವಾಗ್ಲೂ ಹೇಳ್ತೀನಿ, ದಯವಿಟ್ಟು ಆ ಯೋಗವನ್ನು ನೀವು ಜನರೇಟ್ ಮಾಡ್ಕೊಳ್ಳಿ, ಆ ಯೋಗವನ್ನು ನೀವು ಜನರೇಟ್ ಮಾಡ್ಕೊಳ್ಳಿ. ನೋಡಿ, ಅವನು ಯಾರು ಮಾಡಿದ್ದೀರ? 1 ಮತ್ತು 10ನೇ ಭಾವದ ಸ್ವಾಮಿ. ಇಲ್ಲಿ ಪ್ರಾಬ್ಲಮ್ ಆಗಿದ್ದೇ ಅದು. ನೋಡಿ, ಅವನು ರಾಹು ಯಾವ ಹೇಳಿ ನೋಡಿ, ನಿಮ್ಮ ವ್ಯಕ್ತಿತ್ವ ಬಹಳ ಚೆನ್ನಾಗಿರುತ್ತೆ, ಒಳ್ಳೆ ಗುಣಗಳನ್ನು ಬೆಳೆಸ್ಕೊಂಡಿರ್ತೀರಿ, ಒಳ್ಳೆ ವಿಚಾರಗಳಿಗೆ ಬೆಲೆ ಕೊಡ್ತೀರಿ, ಒಳ್ಳೆ ಸಂಗತಿಗೆ ಇಂಟ್ರೆಸ್ಟ್ ತೋರಿಸ್ತೀರಿ,
ಮೆಂಟಲಿ ಬಹಳ ಕೆಪಾಸಿಟಿ ಇರುತ್ತೆ, ಒಳ್ಳೆ ಫಿಸಿಕ್ ಇರುತ್ತೆ, ಒಳ್ಳೆ ಆಶೆ ಆಕಾಂಕ್ಷೆಗಳು ಇರ್ತವೆ, ನಿಮ್ಮ ಇಮೇಜ್ ಬಹಳ ದೊಡ್ಡದಿರುತ್ತೆ, ಬುದ್ಧಿವಂತಿಕೆ ನಡೆಯುವುದೇ ಒಳ್ಳೆ ಗ್ರಾಸ್ಪಿಂಗ್ ಪವರ್ ಇರುತ್ತೆ, ಒಳ್ಳೆ ಟೇಸ್ಟ್ ಇರುತ್ತೆ. ಇದು 1ನೇ ಭಾವದ ಫಲ. ಅಲ್ಲಿ ರಾಹು ಅಡ್ಡಾಗಿದ್ದಾನೆ ಸ್ವಾಮಿ, ನಾನು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ. ರಾಹು ಕೆಡಿಸ್ತಾ ಇದ್ದಾನೆ ಕೆಲಸ. ನೋಡಿ ಇಲ್ಲಿ ಕೆಲಸ ಏನಾಗಿದೆ ಅಂದ್ರೆ ಶುಕ್ರ ನೋಡಿ, ನೀವು ಮಾಡುವ ಕೆಲಸದಲ್ಲಿ ನಿಮಗೆ ಇಂಟ್ರೆಸ್ಟ್ ಇಲ್ಲ, ನೀವು ಮಾಡುವ ಕೆಲಸ ವಿಧಾನ ಸರಿ ಇಲ್ಲ, ಕೆಲಸದಲ್ಲಿ ಗೆಲುವು ಕಾಣೋದಿಲ್ಲ, ಗಳಿಕೆ ಇರೋದಿಲ್ಲ, ತಂದೆಯ ಜೊತೆಗೆ ಸ್ವಲ್ಪ ಸಂಬಂಧ ಕೆಟ್ಟಿರುತ್ತೆ, ಮಾನ ಪ್ರತಿಷ್ಠೆ ಸಂಪತ್ತು ಯಶಸ್ಸು ಐಶ್ವರ್ಯ ಎಲ್ಲವನ್ನೂ ಸ್ವಲ್ಪ ಕಡಿಮೆನೇ ಸಿಗುತ್ತೆ ನಿಮಗೆ. ಇಲ್ಲಿ ಅದು ಸೆಚ್ಗೆ ಆಗ್ಬೇಕಂದ್ರೆ ಇಲ್ಲಿ ನಾಗ ಪ್ರತಿಷ್ಠಾಪನೆ ಮತ್ತು ಶುಕ್ರ ಶಾಂತಿ ಆದರೆ ಬಹಳ ಒಳ್ಳೇದಾಗುತ್ತೆ. ನಾನು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ನಾಗ ಪ್ರತಿಷ್ಠಾಪನೆ ಹಾಗೂ ಶುಕ್ರ ಶಾಂತಿ ಆದರೆ ಆಟೋಮೆಟಿಕ್ 7 ಕ್ಯಾರೆಟ್ ನೀವು ಪುಷ್ಯರಾಗ ಹಾಕೊಳ್ಳೋದ್ರಿಂದ ನೀವು ನಿಮ್ಮಲ್ಲಿ ಗಟ್ಟಿತನ ಬರುತ್ತೆ, ನೀವು ಮಾಡುವ ಕೆಲಸದಲ್ಲಿ ಸಕ್ಸಸ್ ಕಾಣ್ತೀರಾ. ಯಾಕಂದ್ರೆ ಹಂಸ ಮಹಾಪುರುಷ ರಾಜಯೋಗ ಬಹಳ ದೊಡ್ಡ ರಾಜಯೋಗ, ಬಹಳ ದೊಡ್ಡ ರಾಜಯೋಗ. ಅದನ್ನು ಸರಿಯಾಗಿ ಯುಟಿಲೈಸ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ಶನಿ ಶಾಂತಿ, ನೀವು ನೋಡಿ ಇಲ್ಲಿ ಶನಿ 12ನೇ ಭಾವದ ಸ್ವಾಮಿ ಇವನು, ಕರೆಕ್ಟಾ? ಇವು 9ನೇ ಭಾವದಲ್ಲಿ ಕೂತಿದ್ದಾನೆ. ಇದು ಆಕ್ಚುಲಿ ಕುಜ ಬರಬೇಕಾಗಿತ್ತು. ಈಗ ಶನಿ ಶಾಂತಿ ಮಾಡ್ಕೊಂಡ್ರೆ ಕುಜ ನೋಡಿ 2 ಡಿಗ್ರಿ ಇದ್ದಾನೆ. ದಯವಿಟ್ಟು 7 ಕ್ಯಾರೆಟ್ ಅವಳ ಹಾಕೊಳ್ಳಿ. ದಯವಿಟ್ಟು 7 ಕ್ಯಾರೆಟ್ ಅವಳ ಹಾಕೊಳ್ಳಿ. 100ಕ್ಕೆ 100 ಅಲ್ಲ, 1000ಕ್ಕೆ 1000 ಹೇಳ್ತೀನಿ. 1,00,000% ಗ್ಯಾರಂಟಿ ಕೊಡ್ತೀನಿ. ನೀವು ಬಹಳ ಬೆಳಿಬೇಕು. ಕಾರಣ ಇಲ್ಲಿ ಶನಿ ಮತ್ತು ಶುಕ್ರ ಇಲ್ಲಿ ಪ್ರಾಬ್ಲಮ್ ಮಾಡಿದರೆ, ಇಲ್ಲಿ ರಾಹು ಮತ್ತು ಕೇತು ಪ್ರಾಬ್ಲಮ್ ಮಾಡ್ತಾ ಇದೆ ನೋಡಿ. 2 ಮತ್ತು 9ನೇ ಭಾವದ ಸ್ವಾಮಿ ಅವನು. ಸ್ವಂತ ಮನೆಯಲ್ಲಿದ್ದಾನೆ. ಸ್ವಲ್ಪ ಸಿಟ್ಟು ಬಹಳ ನಿಮ್ಗೆ. ವ್ಯವಹಾರಗಳು ಬಹಳ ಚೆನ್ನಾಗಿ ಮಾಡ್ಕೊಂಡು ಹೋಗ್ತೀರಾ. ಒಳ್ಳೆ ಬಿಹೇವಿಯರ್ ಇರುತ್ತೆ, ಒಳ್ಳೆ ಹ್ಯಾಬಿಟ್ಸ್ ಅನ್ನು ಕಲ್ತಿರ್ತೀರಾ, ಒಳ್ಳೆ ನಡವಳಿಕೆ ಉಳ್ಳವರು ನೀವು. ದುಡ್ಡಿನ ಒಳ ಅರಿವು ಹೊರ ಅರಿವು ಬಹಳ ಚೆನ್ನಾಗಿ ಬರುತ್ತೆ. ನಿಮ್ಮ ಸಂಬಂಧಿಗಳಿಗೆ ಸಹಾಯ ಮಾಡ್ತೀರಾ, ಹೊಂದಾಣಿಕೆಯ ಬದುಕನ್ನು ಮಾಡ್ತೀರಾ, ಹಣವನ್ನು ಸೇವ್ ಮಾಡ್ತೀರಾ, ಊಟದ ವಿಚಾರದಲ್ಲಿ ಸ್ವಚ್ಛಂದ ಮೆರೀತೀರಾ, ಹೊಂದಾಣಿಕೆ ಜೀವನವನ್ನು ನಡೆಸೋದಲ್ಲದೆ ಪರಿವಾರದ ಸ್ಥಿತಿಯನ್ನು ಬಹಳ ಎತ್ತರಕ್ಕೆ ಹೋಗ್ತೀರಾ. ಅದು ಅಲ್ಲದೆ ಇನಿಷಿಯಲಿ ಬಹಳ ಒಳ್ಳೆ ಸ್ಟಡಿ ಮಾಡ್ತೀರಿ. ಮಾತಿನಲ್ಲಿ ತತ್ವ ಇರುತ್ತೆ, ವಚನತ್ವ ಇರುತ್ತೆ, ಒಳ್ಳೆ ಸಂಸ್ಕಾರಿ ಹಾಗೂ ಸುಸಂಸ್ಕೃತರು ನೀವು ಅಂತ ಜಾತಕ ಹೇಳ್ತಾ ಇದೆ. ಇದು 2ನೇ ಭಾವದ ಫಲ. ನೋಡಿ 9ನೇ ಭಾವದ ಫಲ. 9ನೇ ಭಾವದ ಫಲ ಯಾವಾಗ ಸಿಗುತ್ತೆ? ಶನಿ ಶಾಂತಿ ಮಾಡ್ಕೊಂಡ್ರೆ. 10ನೇ ಭಾವದ ಫಲ ಯಾವಾಗ ಸಿಗುತ್ತೆ? ರಾಹು ಶುಕ್ರ ಶಾಂತಿ ಮಾಡ್ಕೊಂಡ್ರೆ. 9ನೇ ಗುರುವಿನ ಆಶೀರ್ವಾದ ಸದಾ ನಿಮ್ಮ ಜೊತೆ ಇರುತ್ತೆ. ಧರ್ಮವನ್ನು ನಂಬ್ತೀರಿ, ಭಾಗ್ಯವಂತರಾಗಿರ್ತೀರಿ, ಪ್ರಾಪ್ತಿಯನ್ನು ಪಡ್ಕೋತೀರಿ, ಸಾಧನೆಗೆ ದಾರಿ ಮಾಡ್ಕೋತೀರಿ, ಸುಖಮಯ ಜೀವನವನ್ನು ಸಾಗಿಸ್ತೀರಿ, ಒಳ್ಳೆ ಗೆಲುವನ್ನು ಅನುಭವಿಸ್ತೀರಿ, ಸಂಬಂಧಿಗಳಿಗೆ ಸಹಾಯ ಆಗುತ್ತೆ, ಸಂಬಂಧಿಗಳಿಂದ ಸಹಾಯ ತಗೋರಿ, ದೇವರ ಆಶೀರ್ವಾದ ಸದಾ ನಿಮ್ಮ ಜೊತೆಗಿರುತ್ತೆ, ಬಹಳ ಲಕ್ಕಿಯಾಗಿರ್ತೀರಿ, ಪುಣ್ಯದ ಕೆಲಸ ಮಾಡ್ತೀರಿ, ನೆಮ್ಮದಿ ಬದುಕನ್ನು ಬದುಕ್ತೀರಿ ಅಂತ ಹೇಳುತ್ತೆ. ದಯವಿಟ್ಟು 7 ಕ್ಯಾರೆಟ್ ನೋಡಿ, 7 ಕ್ಯಾರೆಟು 2 ಡಿಗ್ರಿ ಇದ್ದಾನೆ. ಪುಷ್ಯರಾಗ ಹಾಕೊಳ್ಳಿ, 7 ಕ್ಯಾರೆಟು ಹವಳ ಹಾಕೊಳ್ಳಿ. ಚಂದ್ರ ನೋಡಿ 5ನೇ ಭಾವದ ಸ್ವಾಮಿ ಅವನು. ಬಹಳ ಬೇಜಾರದ ಸಂಗತಿ ಇದು. 6ನೇ ಮನೆಯಲ್ಲಿ ಬಂದು ಕೂತಿದ್ದಾನೆ, ವಿರೋಧಿ ಮನೆಯಲ್ಲಿ. ಇಲ್ಲೂ ಯಾರು ಇಲ್ಲ, ಇಲ್ಲೂ ಯಾರು ಇಲ್ಲ. ಅವನ ದೃಷ್ಟಿ, ಗುರುವಿನ ದೃಷ್ಟಿನೂ ಅವನ ಮೇಲಿಲ್ಲ, ಕುಜನ ದೃಷ್ಟಿನೂ ಅವನ ಮೇಲಿಲ್ಲ. ಬಟ್ ಶನಿಯ ದೃಷ್ಟಿ ಅವನ ಮೇಲಿದೆ ನೋಡಿ. ಶನಿಯ ದೃಷ್ಟಿ ಚಂದ್ರನ ಮೇಲಿದೆ. ಬಹಳ ಕೆಟ್ಟ ಕೇಮದ್ರುಮ ದೋಷ ಇದು. ಹೌದು, ಕೇಮದ್ರುಮ ದೋಷ ಅಂತ ಹೇಳ್ತೇವೆ ನಾವು. ಒಂದು ಹೆಣ್ಣಿನಿಂದ ಮೋಸ ಹೋಗುವ ಚಾನ್ಸಸ್ ಮಾಡಿದೆ ನೀವು. ಹೌದು, ಅವಳ ಅಕ್ಕ ಆಗಿರ್ಬೋದು, ಅವಳ ತಂಗಿ ಆಗಿರ್ಬೋದು, ಅವಳ ಪ್ರೇಮಿ ಆಗಿರ್ಬೋದು, ಅವಳು ಯಾರೋ ನೇಬರ್ ಆಗಿರ್ಬೋದು, ಗೊತ್ತಿಲ್ಲ. ಒಟ್ಟು ಕೇಮದ್ರಮ ದೋಷ, ಹೆಣ್ಣಿನಿಂದ ಮೋಸ, ನೀರಿನಿಂದ ಮೋಸ, ಮಾನಸಿಕ ಹಿಂಸೆ. ಅಯ್ಯೋ, ನೀವು ಹೇಳ್ಕೊಳ್ಳೋದು ಅಷ್ಟೇ. ವಿಪರೀತ ಮಾನಸಿಕವಾಗಿ ನೀವು ಬಳಲಿದ್ದೀರಿ, ಬಳಲ್ತಾ ಇದ್ದೀರಿ, ಮುಂದೂ ಬಳಲ್ತೀರಿ. ದಯವಿಟ್ಟು ಚಂದ್ರಶಾಂತಿ ಮಾಡ್ಕೊಳ್ಳಿ, ಬಹಳ ಕಷ್ಟ ಇದೆ. ಕೇತು ಇದಾನಲ್ಲ, ಕೇಮದ್ರುಮ ನೋಡಿ, ಕೇತು ಛಾಯಾಗ್ರಹ ಆಗ್ತಾನಲ್ಲಿ. ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. ಚಂದ್ರಗೆ ಬಹಳ ತೊಂದರೆ ಆಗುತ್ತೆ. ದಯವಿಟ್ಟು ಶನಿಯ ದೃಷ್ಟಿ ಯಾರ ಮೇಲಿದೆ? ಚಂದ್ರನ ಮೇಲಿದೆ. ನೋಡಿ, ತಾವು ದಯವಿಟ್ಟು ಬೇಜಾರಾಗಬೇಡಿ. ಗುರು ಮತ್ತು ಕುಜ
ಸೂರ್ಯ ಇವ್ರನ್ನ ಬಿಟ್ಟು ನೋಡಿ ಯಾರೂ ಚೆನ್ನಾಗಿಲ್ಲ. ಚಂದ್ರನೂ ಚೆನ್ನಾಗಿಲ್ಲ, ಕೇತುನೂ ಚೆನ್ನಾಗಿಲ್ಲ, ಶನಿನೂ ಚೆನ್ನಾಗಿಲ್ಲ, ಶುಕ್ರನೂ ಚೆನ್ನಾಗಿಲ್ಲ. ಬುಧ ನೋಡಿ 4 ಮತ್ತು 7ನೇ ಭಾವದ ಸ್ವಾಮಿ 10ನೇ ಮನೆಯಲ್ಲಿ ಬಂದು ಕುಂತಿದ್ದಾನೆ. ದಾಂಪತ್ಯದಲ್ಲಿ ಅಷ್ಟು ಹೇಳ್ಕೊಳ್ಳೋಷ್ಟು ನೀವು ಸುಖ ಅನುಭವಿಸಿಲ್ಲ. ದಾಂಪತ್ಯ ಅಷ್ಟು ಇಟ್ಕೊಳ್ಳೋದಿಲ್ಲ. ಗಂಡನ ಮನಸ್ಸು ಮಾನಸಿಕ ಗಂಡ ಅಷ್ಟು ಹೇಳೋಷ್ಟು ಗುಣವುಳ್ಳಲ್ಲ. ದಾಂಪತ್ಯದ ಆಯುಷ್ಟು ಅಷ್ಟು ಹೇಳ್ಕೊಳ್ಳೋಷ್ಟು ಇರೋದಿಲ್ಲ. ದಿನನಿತ್ಯ ಬರೋ ದುಡ್ಡಿಗೆ ಹಾಹಾಕಾರ ಆಗುತ್ತೆ. ಪಾರ್ಟ್ನರ್ಶಿಪ್ ಅಷ್ಟು ಇರುವುದಿಲ್ಲ. ಸೆಕ್ಸುವಲ್ ಲೈಫ್ ಅಷ್ಟು ಹೇಳ್ಕೊಳ್ಳೋಷ್ಟು ಇರುವುದಿಲ್ಲ. ದಿನನಿತ್ಯದ ನೋಡೋಕ್ಕೆ ಅಂದರೆ ಒಂದಿನ ಸೌಕರ್ಯಕ್ಕೆ ಒಂದಿನ ಬರ್ತಾನೆ, ಆಲ್ಮೋಸ್ಟ್ ಅಲ್ಲಿ ಹಂಗಾಗುತ್ತೆ. ಸ್ವಂತ ಬಿಸ್ನೆಸ್ ಮಾಡಿದ್ರೆ ಲಾಭದಲ್ಲಿ ಇರೋದಿಲ್ಲ. ಪ್ರೊಫೆಷನಲಿಸ್ಟ್ ಆಗಿದ್ರೆ ಹೆಸರು ಕೆಡಿಸ್ಕೊತೀರ. ನೋಡಿ 9ನೇ ಮನೆಯಲ್ಲಿ ಶನಿ ಬರಬಾರ್ದು. ಆಕ್ಚುಲಿ ಗುರುವಿನ ದೃಷ್ಟಿ ಇದೆ ಅಂತ ನೀವು ಬಚಾವಾಗಿದ್ದೀರಿಲ್ಲ, ಅಲ್ಪಾಯುವಾಗಿ ಬಿಡ್ತಿದ್ರಿ. ಅಲ್ಪಾಯುವಾಗಿ ಬಿಡ್ತಿದ್ರಿ ನೀವು. ಗುರುವಿನ ದೃಷ್ಟಿ ಇವನ ಮೇಲೆ ಇದೆ, ಕುಜನ ದೃಷ್ಟಿ ಇವನ ಮೇಲೆ ಇದೆ. ತೋರಿಸ್ತೀನಿ ನೋಡಿ. ನಾನು ಸೀದಾ 5ನೇ ಮನೆ ನೋಡ್ತಾನೆ. ನಿಮ್ಮ ಗುರು ನೋಡಿ ಸೀದಾ 5ನೇ ಭಾವ ನೋಡ್ತಾನೆ, ಅದಾದ್ಮೇಲೆ 7ನೇ ಭಾವ ನೋಡ್ತಾನೆ, ಅದಾದ್ಮೇಲೆ 9ನೇ ಭಾವ ನೋಡ್ತಾನೆ. ಅದೇ ರೀತಿ ಕುಜ ನೋಡಿ, ಫಸ್ಟ್ ನೋಡೋದು ನಿಮ್ದು 5ನೇ ಭಾವ, ಅದಕ್ಕೆ ಇಂಜಿನಿಯರಿಂಗ್ ಮಾಡಿದ್ರಿ ನೀವು. ಅದಾದ್ಮೇಲೆ ನಿಮ್ಮ 8ನೇ ಭಾವ ನೋಡ್ತಾನೆ, 9ನೇ ಭಾವ ನೋಡ್ತಾನೆ. ಗುರು ಮತ್ತು ಕುಜನ ದೃಷ್ಟಿ ಶನಿ ಮೇಲೆ ಇರೋದ್ರಿಂದ ಅವ ಅಷ್ಟು ಎಫೆಕ್ಟ್ ಮಾಡಿಲ್ಲ ನಿಮ್ಮ ಜೀವನಕ್ಕೆ. ಇಲ್ಲ ಅಂದ್ರೆ ಬಹಳ ಹಾಹಾಕಾರ ಆಗಿಬಿಡ್ತಿತ್ತು. ಯಾಕಂದ್ರೆ 12ನೇ ಭಾವದ ಸ್ವಾಮಿ ಅವನು. ನಾವು ದಯವಿಟ್ಟು ಹೇಳೋದನ್ನು ನೀವು ಬಹಳ ಅರ್ಥ ಮಾಡ್ಕೋಬೇಕು. ಕೆಲಸ ನೀವು ಕಲ್ತಿದ್ದೇ ಬೇರೆ, ನೀವು ಮಾಡೋದೇ ಬೇರೆ ಆಗುತ್ತೆ. ಆಲ್ರೆಡಿ ಮಾಡ್ತಾ ಇದ್ದೀರಾ ನೋಡಿ. 4 ಮತ್ತು 7ನೇ ಭಾವದ ಸ್ವಾಮಿ ಬುಧ 12ರಲ್ಲಿ ಬಂದ್ರೆ ಏನಾಗುತ್ತೆ? ಹೌದಾ? 4ನೇದು ತಾಯಿ ಮೇಲೆ ವ್ಯಾಮೋಹ ಅಷ್ಟು ಹೇಳ್ಕೊಳಷ್ಟು ಇರುವುದಿಲ್ಲ. ಯಾವುದೇ ವ್ಯವಹಾರ ಮಾಡಿದ್ರು ಫೇಲ್ಯೂರ್ ಆಗ್ತೀನಿ. ನೆಮ್ಮದಿಯ ಬದುಕುವುದಿಲ್ಲ. ಸುಖಮಯ ಜೀವನ ಸಾಗಿಸೋಕ್ಕಾಗೋದಿಲ್ಲ. ಒಳ್ಳೆ ಪ್ರಾಪರ್ಟಿ ಸಿಗೋದಿಲ್ಲ. ಹೈಯರ್ ಎಜುಕೇಷನ್ ಕಷ್ಟ ಆಗುತ್ತೆ. ಕಂಫರ್ಟಬಲ್ ಆಗಿ ಮೂವ್ ಆಗೋದಿಲ್ಲ. ಮನೆಯ ಸ್ಥಿತಿ ಬಹಳ ಕೆಡ್ತಾ ಹೋಗುತ್ತೆ. ಸ್ಟೈಲ್ ಆಫ್ ಲಿವಿಂಗ್ ಅಷ್ಟು ಹೇಳ್ಕೊಳ್ಳೋಂಗಿರುವುದಿಲ್ಲ. ಹಾಸ್ಪಿಟಾಲಿಟಿ ಕಡಿಮೆ ಆಗುತ್ತೆ. ಅಂದರೆ ಮನೆಗೆ ಬಂದವ್ರನ್ನ ಪ್ರೇಮವನ್ನು ನೋಡ್ಕೊಳಕ್ಕಾಗೋದಿಲ್ಲ. ಸಮಾಜದಲ್ಲಿ ಕೆಟ್ಟ ಹೆಸರು ತಗೋತೀರಾ. ಮೊಬೈಲ್ ಆಗಲಿ ಮೊಬೈಲ್ ಪ್ರಾಪರ್ಟಿ ಕಳ್ಕೊಳ್ಳೋ ಚಾನ್ಸಸ್ ಭಾಳ ಇದೆ. ಲ್ಯಾಂಡ್ ಕಳ್ಕೊಬೋದು, ಕಾರ್ ಕಳ್ಕೊಬೋದು, ಆಭರಣ ಕಳ್ಕೊಬೋದು, ಈ ರೀತಿ. ಯಾಕಂದ್ರೆ 4ನೇ ಭಾವದ ಸ್ವಾಮಿ 12ನೇ ಮನೆಯಲ್ಲಿ ಬಂದು ಕೂತಿದ್ದಾರೆ. ಶನಿ ಇಸ್ ದ ಮೋಸ್ಟ್ ಡೇಂಜರಸ್. ಇಲ್ಲಿ ನೋಡಿ ಸೀದಾ ಅವನು ತನ್ನ ಮನೆಯ ಲಾಭ ನೋಡ್ತಾನೆ. ಅದಾದ್ಮೇಲೆ ಸೀದಾ ನಿಮ್ಮ 3ನೇ ಭಾವ ನೋಡ್ತಾನೆ. ಅದಾದ್ಮೇಲೆ ಸೀದಾ ನೋಡಿ ಚಂದ್ರನ್ ನೋಡ್ತಾನೆ. 9ರಲ್ಲಿ ಫ್ಯೂಚರ್ ಏಳಿಗೆ ಮಾಡಿಕೊಡೋದಿಲ್ಲ. 11ರಲ್ಲಿ ಲಾಭ ಮಾಡಿಸ್ಕೊಡೋದಿಲ್ಲ. 3ರಲ್ಲಿ ಬಂಡ ಧೈರ್ಯ ಕೊಡೋದಿಲ್ಲ. 6ರಲ್ಲಿ ಚಂದ್ರನ್ ನೋಡಿ ಮಾನಸಿಕವಾಗಿ ಹಿಂಸೆ ಕೊಡ್ತಾನೆ. ಪ್ರಬಲ ಕೇಮದ್ರುಮ ದೋಷ ಅಂತ ಇದಕ್ಕೆ. ಬಟ್ ನಿಮ್ಗೆ ಹಂಸ ಮಹಾಪುರುಷ ರಾಜಯೋಗ ಅದೊಂದು ಸ್ವಲ್ಪ ಕಂಟ್ರೋಲ್ ಮಾಡಿದೆ. ಹಾಗೂ ಬಹಳ ಡ್ಯಾಮೇಜ್ ಆಗ್ತಿದ್ದು. ಗುರು ಏನಾದರೂ ಸ್ವಂತ ಮನೆಯಲ್ಲಿ ಇರಲಿಲ್ಲ ಅಂದಿದ್ರೆ 100% ಬಹಳ ಡ್ಯಾಮೇಜ್ ಆಗ್ತಿತ್ತು ನಿಮಗೆ. ಅವನ ಆ ಮನೆಯಲ್ಲಿ ಇದಾನಂತೆ ಸ್ವಲ್ಪ ಓಕೆ. ದಾಂಪತ್ಯವನ್ನು ಅಷ್ಟು ಹೇಳ್ಕೊಳ್ಳೋಷ್ಟು ಇರುವುದಿಲ್ಲ. ದಯವಿಟ್ಟು ನಾನು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ. ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ. ಅದಕ್ಕಿಂತ ಮುಂಚೆ ಗೋಮುಖ ಪ್ರಸವ ಪೂಜೆ ಮಾಡ್ಕೊಳ್ಳಿ. 2ದು ಕರೆಕ್ಟಾ? ಅದಾದ್ಮೇಲೆ ಶುಕ್ರ, ಶನಿ, ಚಂದ್ರ ಹಾಗೂ ಬುಧ 4 ಗ್ರಹಗಳ ಶಾಂತಿ ಆಗಬೇಕು. ಶುಕ್ರ, ಶನಿ, ಚಂದ್ರ, ಬುಧ. ಸೂರ್ಯ ನೀಚನಾಗಲಿಲ್ಲ ಅಂದ್ರೆ ಹೇಳ್ಬೇಕಾದ್ರೆ ಇರಲಿ ಅವನು. ಶುಕ್ರ, ಶನಿ, ಚಂದ್ರ, ಬುಧ ಈ 4 ಗ್ರಹಗಳು ಶಾಂತಿ ಆಗಬೇಕು. ನಾಗ ಪ್ರತಿಷ್ಠಾಪನೆ ಆಗಬೇಕು. ಗೋಮುಖ ಪ್ರಸವ ಆಗಬೇಕು. ಶುಕ್ರ, ಶನಿ, ಚಂದ್ರ, ಬುಧ 4 ಗ್ರಹಗಳು ಶಾಂತಿ ಆಗಬೇಕು. ಇಲ್ಲ ಅಂದ್ರೆ ಕಷ್ಟಕ್ಕೆ ಬೀಳ್ತೀರ. ದಯವಿಟ್ಟು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ. ಬನ್ನಿ ನಿಮ್ಮ ನವಮಾಂಶವನ್ನು ನೋಡೋಣ. ಧರ್ಮಧ್ವಜ ಯೋಗ ಇದೆ. ಶುಕ್ರ ನೀಚಾಗಿದ್ದಾನೆ ನೋಡಿ ಇಲ್ಲಿ. 1, 5, 7, 9 1ನೇ ಭಾವದ ಸ್ವಾಮಿ ಯಾರು? ಚಂದ್ರ 2ನೇ ಮನೆಯಲ್ಲಿದ್ದಾನೆ. 5ನೇ ಭಾವದ ಸ್ವಾಮಿ ಯಾರು? ಕುಜ ಸ್ವಂತ ಮನೆಯಲ್ಲಿದ್ದಾನೆ. ರುಚಕ ಮಹಾಪುರುಷ ರಾಜಯೋಗ ಜನರೇಟ್ ಆಗಿದೆ. 7ನೇ ಭಾವದ ಸ್ವಾಮಿ ಯಾರು? ಶನಿ ಅಷ್ಟಮದಲ್ಲಿ ಬಂದಿದ್ದಾನೆ. 9ನೇ ಭಾವದ ಸ್ವಾಮಿ ಯಾರು? ಗುರು 1ನೇ ಮನೆಯಲ್ಲಿದ್ದಾನೆ. ಮದುವೆ ನೀವು ನಡೆಸ್ಕೊಂಡು ಹೋಗ್ತಾ ಇದ್ದೀರಾ. ಯಾಕಂದ್ರೆ ಇಲ್ಲಿ ಧರ್ಮಧ್ವಜ ಯೋಗ ಆಗಿದ್ರಿಂದ ನೀವು ಮ್ಯಾನೇಜ್ ಮಾಡ್ಕೊಂಡು ಹೊಂಟು ಹೋಗ್ತಾ ಇದ್ದೀರಾ. ಇಲ್ಲಾಂದ್ರೆ ಯಾವಾಗೋ ಮುರಿದು ಬೀಳ್ತಿತ್ತು. ಬನ್ನಿ ಕೆಲಸದ ವಿಚಾರವಾಗಿ ನೋಡೋಣ. ನೋಡಿ 1
ಕುಜ ಸ್ವಂತ ಮನೆಯಲ್ಲಿದ್ದಾನೆ, 7ನೇ ಮನೆಯಲ್ಲಿ ಶುಕ್ರ, 4ನೇ ಮನೆ ಸ್ವಾಮಿ 5ರಲ್ಲಿದ್ದಾನೆ, 2ನೇ ಮನೆ ಸ್ವಾಮಿ 1ನೇ ಮನೆಯಲ್ಲಿದ್ದಾನೆ. ಇಲ್ಲಿ ಕೇತು ಉಚ್ಚ, ರಾಹು ಉಚ್ಚ. ನಾನು ಹೇಳಲ್ವಾ, ನಾಗ ಪ್ರತಿಷ್ಠಾಪನೆ, ರಾಹು ಕೇತು ಬಹಳ ಅಡಚಣೆ ಮಾಡಿದ್ದಾರೆ. ಇಲ್ಲೇನಾದ್ರೂ ಕೇತು ಇರಲಿಲ್ಲ ಅಂದಿದ್ರೆ, ಇಲ್ಲೇನಾದ್ರೂ ರಾಹು ನೋಡಿ ಲಂಪಟ ದೋಷ ಆಗುತ್ತೆ. ಹಾಗಾಗಿ ಹಣ ಸೋರ್ತಾ ಇದೆ ನಿಮಗೆ. ಇವತ್ತು 1 ಕೋಟಿ ರೂಪಾಯಿ ಇರಲಿ, ಇನ್ನು ಅದು 1 ತಿಂಗಳಲ್ಲಿ 0 ಬ್ಯಾಲೆನ್ಸ್ ಆಗಿರುತ್ತೆ. ಕಾರಣ ಈ ರಾಹು ಶುಕ್ರನ ಜೊತೆ ಸೇರ್ಕೊಂಡಿದ್ದಕ್ಕೆ. ದಯವಿಟ್ಟು ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. ಶುಕ್ರ ಶಾಂತಿ ಬಹಳ ಅವಶ್ಯಕತೆ ಇದೆ ನಿಮಗೆ. ನೋಡಿ, ಕುಜ ದಶೆಯಲ್ಲಿ ಇದ್ದೀರಾ, ಓಕೆ. ಆದರೆ ರಾಹು ದಶೆ ಶುರು ಆಯಿತು ಅಂದರೆ 100% ಹೇಳ್ತೀನಿ, ಸಿಕ್ಕಾಪಟ್ಟೆ ಪ್ರಾಬ್ಲಮ್ಸ್ ಶುರುವಾಗುತ್ತೆ. ಅದಕ್ಕಿಂತ ಮುಂಚೆ ನಾನು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ. 1ನೇದ್ದು ಗೋಮುಖ ಪ್ರಸವ ಪೂಜೆ ಮಾಡ್ಕೊಳ್ಳಿ. 2ನೇದ್ದು ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ. 3ನೇದ್ದು ಚಂದ್ರ ಹಾಗೂ ಬುಧ ಹಾಗೂ ಶುಕ್ರ ಹಾಗೂ ಶನಿ ಶಾಂತಿ ಮಾಡ್ಕೊಳ್ಳಿ. ಪ್ಲಸ್ ದಯವಿಟ್ಟು ಹೇಳ್ತೀನಿ, 7 ಕ್ಯಾರೆಟ್ ಪುಷ್ಯರಾಗ ಹಾಕ್ಕೊಳ್ಳಿ, 7 ಕ್ಯಾರೆಟ್ ಹವಳವನ್ನು ಧರಿಸ್ಕೊಳ್ಳಿ. 100% ಅಲ್ಲ, 1 ಕೋಟಿ % ಗ್ಯಾರಂಟಿ ಕೊಡ್ತೀನಿ, ನೀವು ಬೆಳಿತೀರ. ಹೌದು, ಯಾಕಂದರೆ ಹಂಸ ಮಹಾಪುರುಷ ರಾಜಯೋಗಿದ್ರು ಮನೇಲಿ ಮಲಗೋರಲ್ಲ, ವೇಸ್ಟ್ ಬಾಡಿಗಳಲ್ಲ ಅವರು. ನನ್ನ ಪ್ರಕಾರ ದಯವಿಟ್ಟು ಆ ಕೆಲಸ ಮಾಡಿ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ. ಇಷ್ಟವಾದಲ್ಲಿ 4 ಜನಕ್ಕೆ ಶೇರ್ ಮಾಡಿ ಹಾಗೂ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.